ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು। ಇವತ್ತಿನ ವಿಡಿಯೋದಲ್ಲಿ ಗ್ರೋವೆರಾ ಕಂಪನಿದು ಮುದ್ರಿಗೆ ಮತ್ತು ನ್ಯೂಟ್ರಿಯೆಂಟ್ಸ್ ಆಗಿ ಸ್ಪ್ರೇ ಮಾಡ್ತಾ ಇದ್ವಿ। ಆ ಗ್ರೋವೆರಾ ಕಂಪನಿಯಿಂದ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ವಿ, ಯಾವ ಮದ್ದನ್ನು ಸ್ಪ್ರೇ ಮಾಡ್ತಾ ಇದ್ವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ, ಓಕೆನಾ। ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ। ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ। ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರ ನಾವು ಗ್ರೋವರ್ ಕಂಪ್ನಿದು ಡೂಜಲ್ ಮತ್ತು ಎಸೆಂಟ್ ಹಾಕಿದ್ವಿ। ಸೊ ಡೂಜಲ್ ಬಂದ್ಬಿಟ್ಟು ಮುದ್ರಿಗೆ ಕೆಲಸ ಮಾಡುತ್ತಾ, ಎಸೆಂಟ್ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ಸ್ ತರ ಕೆಲಸ ಮಾಡುತ್ತಾ। ನಾನು ಪ್ರತಿ ಸಲ ಹೇಳಿದ್ದೀನಿ ನಿಮಗೆ, ನ್ಯೂಟ್ರಿಯೆಂಟ್ಸ್ನ ನೀವು ಯಾವಾಗಲೂ ಏನಾದರೂ ಸ್ಪ್ರೇ ಮಾಡ್ಬೇಕಾದ್ರೆ ನ್ಯೂಟ್ರಿಯೆಂಟ್ಸ್ನ ಮರಿಬೇಡಿ। ನ್ಯೂಟ್ರಿಯೆಂಟ್ಸ್ ಹಾಕಿದ್ರೆ ಗಿಡ ಗ್ರೋತ್ ಆಗೋದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಒಂದು ಪೌಷ್ಟಿಕಾಂಶನ ತಗೊಳೋದ್ರ ಜೊತೆಗೆ ಗಿಡ ಬೇಗ ಬೆಳವಣಿಗೆ ಆಗುತ್ತೆ। ಸೊ ಯಾಕಂದ್ರೆ ಈ ರುದ್ರಬೇಡಿಗೆ ನೋಡ್ರಿ, ಎಕ್ಸಾಂಪಲ್ ರುದ್ರಬೇಡಿಗೆ ತಗೊಳ್ರಿ, ರುದ್ರಬೇಡಿಗೆ ಏನಂದ್ರೆ ಬೆಳಿತೇನೆ ಕಾಪ್ ಸೆಟ್ ಮಾಡ್ಕೊಳ್ಳುತ್ತೆ। ಸೊ ಅದೇ ಕಾರಣಕ್ಕೋಸ್ಕರ ಏನಾರ ನಾವು ಬೆಳವಣಿಗೆ ಅದು ಸ್ವಲ್ಪ ಕುಂಠಿತ ಆಗ್ಬಿಟ್ರೆ ಅಂದ್ರೆ ಅಲ್ಲಿ ಸಣ್ಣ ಗಿಡದಾಗಲೇ ಅದು ಕಾಪ್ ಸೆಟ್ ಆಗಿ ಅಷ್ಟಕ್ಕೆ ನಿಂತ್ಕೊಂಡ್ಬಿಡುತ್ತೆ, ಮಟ್ಟ ಆಗ್ಬಿಡುತ್ತೆ। ಸೊ ಅದೇ ಕಾರಣಕ್ಕೋಸ್ಕರ ನಾವು ಪ್ರತಿ ಸಲ ಗ್ರೋತ್ ಕೊಡಿದಾಗ ಏನಾಗುತ್ತೆ ಅಂದ್ರೆ ಬೆಳಿತೇನೆ ಕಾಯಿ ಸೆಟ್ ಆಗ್ತಾ ಗಿಡ ಬೇಗ ಬೆಳವಣಿಗೆ ಆಗುತ್ತೆ। ಬೆಳವಣಿಗೆ ಬೇಗ ಜಾಸ್ತಿ ಎತ್ತರಕ್ಕೆ ಬೆಳೆದ್ರೆ ಸ್ವಲ್ಪ ಗಿಡ ಕಾಪ್ ಜಾಸ್ತಿ ಸೆಟ್ ಆಗುತ್ತೆ। ಅದೇ ಕಾರಣಕ್ಕೋಸ್ಕರ ನಾವು ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡ್ತಾ ಇದೀವಿ। ಅದ್ರ ಜೊತೆಗೆ ನಾವು ಡೂಜಲ್ ಬಂದ್ಬಿಟ್ಟು ಮುದ್ರಿಗೆ ಸ್ಪ್ರೇ ಮಾಡ್ತಾ ಇದೀವಿ, ಓಕೆನಾ। ಅದ್ರ ಜೊತೆಗೇನೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಓಕೆನಾ। ಇನ್ನು ಬ್ಯಾಡಗಿ ಮಾರ್ಕೆಟ್ ಇವತ್ತು ಏತಿ ಕಾಯಿಗಳು ಬಂದ್ಬಿಟ್ಟು 20,000 ಚೀಲಗಳು ಮಾರ್ಕೆಟ್ಗೆ ಬಂದಿದೆ। ಅದರಲ್ಲಿ ಬಂದ್ಬಿಟ್ಟು ಸೇಲ್ ಆಗಿರೋದು ಮಾತ್ರ 12,000 ಚೀಲಗಳು ಮಾತ್ರ ಮಾರ್ಕೆಟಲ್ಲಿ ಮಾರಾಟ ಆಗಿದ್ದಾವೆ। ಅದರಲ್ಲಿ ಡಬ್ಬಿ ಬಂದ್ಬಿಟ್ಟು 23,000ದಿಂದ ಹಿಡಿದು 27,000ವರೆಗೂ ಡಬ್ಬಿ ಮಾರಾಟ ಆಗಿದೆ ನೋಡಿ। ಡಬ್ಬಿ ಬಂದ್ಬಿಟ್ಟು 23,000ದಿಂದ ಹಿಡಿದು 27,000ವರೆಗೂ ಹೈಯೆಸ್ಟ್ ಪ್ರೈಸ್ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಮಾರಾಟ ಆಗಿದೆ, ಓಕೆನಾ। ಇನ್ನು ಕಡ್ಡಿ ಬಂದ್ಬಿಟ್ಟು ಕಡ್ಡಿ ಡಿಲೆಕ್ಸ್ ಕಾಯಿ ಬಂದ್ಬಿಟ್ಟು 24,000ದಿಂದ ಹಿಡಿದು 27,000ವರೆಗೂ ಮಾರಾಟ ಆಗಿದೆ ಕಡ್ಡಿ ಡಿಲೆಕ್ಸ್ ಕಾಯಿ, ಓಕೆನಾ। ಇನ್ನು ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಇವತ್ತು 17,000ದಿಂದ ಹಿಡಿದು 21,000ವರೆಗೂ ಮಾರಾಟ ಆಗಿದೆ ನೋಡಿ। ಕಡ್ಡಿ ಬಂದ್ಬಿಟ್ಟು 21,000 ಹೈಯೆಸ್ಟ್ ಮಾರ್ಕೆಟ್ ಪ್ರೈಸ್ ಇವತ್ತು ಬ್ಯಾಡಗಿ ಮಾರ್ಕೆಟ್ ಅಲ್ಲಿ, ಓಕೆನಾ। ಇನ್ನು 2043 ಸಿಜೆಂಟಾ ನೋಡೋದಾದ್ರೆ 15,000ದಿಂದ ಹಿಡಿದು 17,000ವರೆಗೂ ಮಾರಾಟ ಆಗಿದೆ ನೋಡ್ರಿ। ಸಿಜೆಂಟಾ ಬಂದ್ಬಿಟ್ಟು 15,000ದಿಂದ ಹಿಡಿದು 17,000ವರೆಗೂ ಮಾರಾಟ ಆಗಿದೆ। ಇನ್ನು 5531 ಬಂದ್ಬಿಟ್ಟು 10,500ರಿಂದ ಹಿಡಿದು 13,500ವರೆಗೂ ಮಾರಾಟ ಆಗಿದೆ, ಓಕೆನಾ। ಇಷ್ಟು ದಿನ ನಾವು ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದಿಲ್ಲ, ಇಷ್ಟು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಪ್ರತಿಯೊಂದು ಸಾರಿ ಕೂಡ ವಿಡಿಯೋ ಹೇಳೋದ್ರ ಜೊತೆಗೆ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ, ಓಕೆನಾ। ಇವತ್ತು ನೋಡ್ರಿ ಡಬ್ಬಿ ಬಂದ್ಬಿಟ್ಟು 27,000 ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ। ಕಡ್ಡಿ ಬಂದ್ಬಿಟ್ಟು ಡಿಲೆಕ್ಸ್ ಕಾಯಿ ಬಂದ್ಬಿಟ್ಟು 27,000 ಆಗಿದೆ। ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು 21,000 ಮಾರಾಟ ಆಗಿದೆ। 2043 ಬಂದ್ಬಿಟ್ಟು 17,000 ಮಾರಾಟ ಹೈಯೆಸ್ಟ್ ಪ್ರೈಸ್ ಮಾರಾಟ ಮಾರ್ಕೆಟ್ ಅಲ್ಲಿ ಆದ್ರೆ 5531 ಬಂದ್ಬಿಟ್ಟು 13,500 ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಇವತ್ತು ಬ್ಯಾಡಗಿ ಮಾರ್ಕೆಟ್ ಅಲ್ಲಿ, ಓಕೆನಾ। ಇದಿಷ್ಟು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ರಿಪೋರ್ಟ್ ಆಯ್ತು। ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ರುದ್ರ ಬ್ಯಾಡಗಿ ಹೊಲ। ಸೊ ನಾನು ಮೊದಲೇ ಹೇಳ್ದಂಗೆ ರುದ್ರ ಬ್ಯಾಡಗಿ ಚಿಕ್ಕದಿರ್ಬೇಕಾದ್ರೆ ಬೆಳಿತೇನೆ ಕಾಪ್ ಸೆಟ್ ಮಾಡ್ಕೊಂತ ಹೋಗ್ತಾ ಅಂತ ಹೇಳ್ತಾ ಇದ್ದೀನಿ। ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ರುದ್ರ ಬ್ಯಾಡಗಿಲಿ ಹೂವು ಯಾವ ರೀತಿ ಬೆಳ್ಳಗೆ ಕಾಣ್ತಾ ಇದೀವಿ ಅಂದ್ರೆ ಬಿಳಿ ತರ ಕಾಣ್ತಾ ಇದೀವಿ, ಹೂವು ನೋಡಿರ್ಬೋದು। ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಪಿಂಜೆ ಆಗ್ಬಿಟ್ಟಿದೆ, ಕಾಯಿ ಕೂಡ ಬಿಟ್ಬಿಟ್ಟಿದೆ ಅಂದ್ರೆ ಈ ಪ್ರತಿ ಬೆಳಿತೆ ಇದು ಗಿಡ ಕಾಪ್ ಸೆಟ್ ಆಗೋದ್ರ ಜೊತೆಗೆ ಇದಕ್ಕೆ ನಾವು ಪ್ರಮುಖವಾಗಿ ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡೋದ್ರ ಜೊತೆಗೆ ಬೇಗ ಗಿಡ ಗ್ರೋತ್ ಆಗುತ್ತೆ। ಸೊ ಗ್ರೋತ್ ಆದಂಗೆಲ್ಲ ನಮಗೆ ಏನಾಗಂದ್ರೆ ಕಾಯಿ ಮತ್ತು ಕಾಪ್ ಸೆಟ್ ಜಾಸ್ತಿ ಸೆಟ್ ಆಗೋದ್ರಿಂದ ನಮಗೆ ಬೆನಿಫಿಟ್ ಆಗುತ್ತೆ। ಸೊ ಅದೇ ಕಾರಣಕ್ಕೋಸ್ಕರ ನಾನು ಪ್ರತಿ ಸಲ ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡ್ತಾ ಇದ್ದೀನಿ, ಓಕೆನಾ। ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ। ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ। ಧನ್ಯವಾದಗಳು।